ಯೂಟ್ಯೂಬೇ ನಮ್ಮ ಜೀವನ ಅಂತ ನೀವು ಎಲ್ಲರೂ ಕೂಡ ನಂಬ್ಕೊಂಡು ಯೂಟ್ಯೂಬ್ನಲ್ಲಿ ಎಷ್ಟೋ ಕಷ್ಟಪಟ್ಟು ನಾವು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ವಿ. ಆದರೆ ಯೂಟ್ಯೂಬ್ನಲ್ಲಿ ಇದೇ ತಿಂಗಳು ಜುಲೈ 15ನೇ ತಾರೀಕಿನಿಂದ ಹೊಸ ನ್ಯೂ ರೂಲ್ಸ್ ಈ ಒಂದು ರೂಲ್ಸು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ರೋಮಾಂಚನ ಆಗಿಬಿಟ್ಟಿದೆ. ನಂಬಕ್ಕೆ ಆಗ್ತಾಯಿಲ್ಲ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ಬೇಕಂದ್ರೆ. ಯಾಕಪ್ಪ, ಯೂಟ್ಯೂಬ್ನಿಂದ ಇಷ್ಟೋ ಬರುವಂಥ ದುಡ್ಡಿನಿಂದ ನಮ್ಮ ಲೈಫು, ನಮ್ಮ ಜೀವನ ನಡೀತಾ, ನಮ್ಮ ಕುಟುಂಬ ನಡೀತಿದೆ ಅಂತ ಎಲ್ಲರ ಕನಸು ನಾವೆಲ್ಲ ನಡೆಸ್ತಾ, ಅಂದರೆ ನಮ್ಮ ಯೂಟ್ಯೂಬ್ ಪೇಮೆಂಟಿಂದ ನಮ್ಮ ಜೀವನ ನಡೀತಿದೆ. ಆದರೆ ಸಡನಿಗೆ ಈ ರೀತಿ ಒಂದು ಯೂಟ್ಯೂಬ್ ಮಾನಿಟೈಸೇಷನ್ ಇದೇ ತಿಂಗಳು ಜುಲೈ 15ನೇ ತಾರೀಕಿನಿಂದ ಹೊಸ ನ್ಯೂ ಮಾನಿಟೈಸೇಷನ್ ರೂಲ್ಸ್. ಆ್ಯಕ್ಚುಲಿ ಈ ಒಂದು ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಈಗಾಗಲೇ ಕೂಡ ವಿಡಿಯೋ ಮಾಡಿದ್ದೀನಿ. ಆದರೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್, ಅದ್ರ ಜೊತೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಮೈಂಡಲ್ಲಿರೋದು ಒಂದೇ ಒಂದು ಡೌಟು, ಕ್ವಶನ್ ಮಾರ್ಕ್. ಏನಪ್ಪ ಅಂದರೆ, ಯಾವ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಇದ್ರೂ ಕೂಡ ಡಿಸೇಬಲ್ ಆಗುತ್ತೆ, ಯಾವ ಒಂದು ಟಾಪಿಕ್ ರಿಲೇಟೆಡ್ ಚಾನಲ್ ವಿಡಿಯೋ, ಅಂದರೆ ಯಾವೊಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ. ಮತ್ತು ಆಲ್ಮೋಸ್ಟ್ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಈ AI ಸಪೋರ್ಟ್ ಮೂಲಕ ಯೂಸ್ ಮಾಡ್ಕೊಂಡು ವಾಯ್ಸ್ ಓವರ್ ಮಾಡ್ಕೊಂಡು ಫೋಟೋ ಯೂಸ್ ಮಾಡಿ ವಿಡಿಯೋ ಮಾಡ್ತಾಯಿದ್ದಾರೆ. ತುಂಬ ಜನ ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಡೌಟು, ನಮ್ಮ ಚಾನಲ್ ಕೂಡ ಮಾನಿಟೈಸೇಷನ್ ಆನ್ ಇದ್ದದ್ದು ಡಿಸೇಬಲ್ ಆಗುತ್ತಾ, ಇನ್ನು ಮುಂದೆ ನಾವು ಯೂಟ್ಯೂಬ್ನಿಂದ ದುಡ್ಡು ನಮಗೆ ಬರಲ್ವಾ? ತುಂಬ ಜನ ಡೌಟು. ಏನೂ ಅಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಯೂಟ್ಯೂಬ್ನಿಂದ ದುಡ್ಡು ಬರುತ್ತಾ, ಇನ್ನು ಮುಂದೆ ಬರಲ್ವಾ, ಮತ್ತು ಅದ್ರ ಜೊತೆ ಯೂಟ್ಯೂಬ್ನಲ್ಲಿ ಯಾವ ಹೊಸ ನ್ಯೂ ಅಪ್ಡೇಟ್ ಆಗಿದೆ, ಮತ್ತು ಅದ್ರ ಜೊತೆ ಯೂಟ್ಯೂಬ್ನಲ್ಲಿ ಈ ಒಂದು ಪ್ರಾಬ್ಲಮ್ಗೆ, ಅಂದರೆ ಈ ಒಂದು ಅಪ್ಡೇಟ್ಗೆ, ಈ ಒಂದು ರೂಲ್ಸ್ಗೆ ಈ ಸೊಲ್ಯೂಷನ್ ಏನು ಅದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಮುಂಚೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ದಯವಿಟ್ಟು ಹೇಳ್ಬೇಕಾರೆ, ಈ ಒಂದು ಅಪ್ಡೇಟ್ ನನಗೆ ತುಂಬ ಬೇಜಾರ ಆ್ಯಕ್ಚುಲಿ ಹೇಳ್ಬೇಕಾರೆ. ಯಾಕಂದರೆ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ ಅನ್ಕೊಂಡು ಎಷ್ಟೋ ಕಷ್ಟಪಡ್ತಾ ಇದ್ದಾರೆ ತುಂಬ ಜನ. ಆದ್ರೆ ಈ ರೀತಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಅಲ್ಲೇ. ಆದ್ರೆ ನಿಮ್ಮ ಡೌಟು ತುಂಬ ಜನ ಕೇಳ್ತಾ ಇದ್ದಾರೆ. ನಿಮಗೋಸ್ಕರ ಈ ಒಂದು ವಿಡಿಯೋ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಕಾಲ್ಸನ್ನು ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಬಂದುಬಿಟ್ಟು ಯೂಟ್ಯೂಬ್ನಿಂದ ಬಂದಂಥ ಅಪ್ಡೇಟು ನಾನು ನಿಮಗೆ ಸೈಡ್ಗಡೆ ಹಾಕಿ ಇರ್ತೀನಿ. ಈಗ ಇಲ್ಲಿ ಕೂಡ ಹೇಳಿದ್ದೀನಿ. ಏನಪ್ಪ ಅಂದರೆ, ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಇದೇ ತಿಂಗಳು ಜುಲೈ 15ನೇ ತಾರೀಕಿನಿಂದ ಹೊಸ ನ್ಯೂ ಮಾನಿಟೈಸೇಷನ್ ರೂಲ್ಸ್ ಏನಪ್ಪ, ಯೂಟ್ಯೂಬ್ದವ್ರು ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ. ನಾವು ಈ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡುವಂಥ ಚಾನೆಲ್ಗಳು ಮಾನಿಟೈಸೇಷನ್ ಆನ್ ಇದ್ದರೆ ಜುಲೈ 15ನೇ ತಾರೀಕಿನಿಂದ ಅವರ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಮಾಡ್ತೀವಿ. ಅವರಿಗೆ ಯೂಟ್ಯೂಬ್ನಿಂದ ದುಡ್ಡು ಮಾಡೋದಕ್ಕೆ ಸಾಧ್ಯವಾಗಲ್ಲ. ಈ ಟೋಟಲಾಗಿ ಹೇಳ್ಬೇಕಾರೆ ಯೂಟ್ಯೂಬ್ದವ್ರು ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ. ಏನಪ್ಪ ಹೇಳ್ಬೇಕಾರೆ, ಯೂಟ್ಯೂಬ್ನಿಂದ ನೀವು ಇನ್ನು ಮುಂದೆ ದುಡ್ಡು ಮಾಡೋಕ್ಕಾಗಲ್ಲ. ವಿಡಿಯೋ ಅಪ್ಲೋಡ್ ಮಾಡಿ ದುಡ್ಡು ಮಾಡೋಕ್ಕಾಗಲ್ಲ. ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇಲ್ಲ, ಮಿಲಿಯನ್ ವಾಚ್ ಅವರ್ಸ್ ಇದ್ದರೂ ಕೂಡ ನಿಮಗೆ ಯೂಟ್ಯೂಬ್ನಿಂದ ₹1 ಬರೋಲ್ಲ. ಮಾನಿಟೈಸೇಷನ್ ಅನ್ನೋದು ಆನ್ ಆಗಲ್ಲ. ಏನಪ್ಪ ಅಂದರೆ ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ನಾನು ನಿಮಗೆ ಮೊದಲನೇ ಹೇಳ್ತೇನೆ, ಯೂಟ್ಯೂಬ್ನಲ್ಲಿ ಕೆಲವೊಂದಷ್ಟು ಟಾಪಿಕ್ ವಿಡಿಯೋಗಳಿದೆ. ಆ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡ್ತಿದ್ದಾರೆ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಕೂಡ ಆನ್ ಆಗಲ್ಲ. ಮತ್ತು ಅದಕ್ಕೆ ಸೊಲ್ಯೂಷನ್ ಏನು ಕೂಡ ಹೇಳ್ತೇನೆ. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ, ರಿಲೇಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ ಬ್ರದರ್, ನಮ್ಮದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತಾ, ಹೇಳಿ ಅಂತ ನಿಮಗೋಸ್ಕರ ಎಲ್ಲರಿಗೂ ಹೇಳ್ತೀನಿ. ತುಂಬ ಸಿಂಪಲ್. ಮೊದಲನೇ ಬಂದುಬಿಟ್ಟು ಯಾರೆಲ್ಲ AI ಸಪೋರ್ಟ್ ಯೂಸ್ ಮಾಡ್ಕೊಂಡು ಫೋಟೋ ಆಗಿರ್ಬೋದು ವಾಯ್ಸ್ ಓವರ್ ಮಾಡಿ ಸ್ಕ್ರಿಪ್ಟ್ ChatGPT ಯೂಸ್ ಮಾಡ್ಕೊಂಡು ಯಾರೆಲ್ಲ ಮಾಡ್ತಾಯಿದ್ದೀರಾ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆನ್ ಆಗಲ್ಲ. ಯಾಕಪ್ಪ ಆಗಲ್ಲ ಅಂತ ನಾನು ನಿಮಗೆ ಅದನ್ನು ಕೂಡ ಹೇಳ್ತೇನೆ. ಯಾಕಂದರೆ ಯೂಟ್ಯೂಬ್ದವ್ರು ಏನು ಹೊಸ ನ್ಯೂ ರೂಲ್ಸ್ ಮಾಡಿದ್ದಾರೆ. ಏನಪ್ಪ ಅಂದರೆ, ಕ್ಲಿಯರಾಗಿ ಹೇಳ್ಬೇಕ್ರೆ, ನೀವು ಏನು ಮಾಡ್ತೀರಾ, AI ಅನ್ನೋದು ಯೂಸ್ ಮಾಡ್ತೀರಾ. AI ಅನ್ನೋಂದರೆ ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಿಮಗೆಲ್ಲರೂ ಕೂಡ ಗೊತ್ತಿರಲೇಬೇಕು. ಇದು ಮೇನ್ ಇಂಪಾರ್ಟೆಂಟ್. ಯಾಕಂದರೆ AI ಅನ್ನೋದೊಂದು ಸಿಸ್ಟಮ್. ಆ ಸಿಸ್ಟಮ್ನಿಂದ ನೀವು ಏನು ಮಾಡ್ತೀರಾ, ಫೋಟೋನು ತೊಗೊಂಡಿರ್ತಾರೆ, ವೀಡಿಯೋ ತೊಗೊಂಡಿರ್ತಾರೆ. ಆ ಒಂದು ಎಲ್ಲ ತೊಗೊಂಡು ವಾಯ್ಸ್ ಅವರು ಕೂಡ ನೀವು ಏನೂ ಮಾಡಿರಲ್ಲ. ಜಸ್ಟ್ ನೀವು AI ಸಪೋರ್ಟ್ ತೊಗೊಂಡು ಒಂದು ವೀಡಿಯೋ ಜನ್ರೇಟ್ ಮಾಡ್ತಾರೆ, ಸ್ಕ್ರಿಪ್ಟ್ ರೀತಿ ಬರೆದು ಒಂದು ವಾಯ್ಸ್ ಅಂದರೆ ವಾಯ್ಸ್ ಕೂಡ AI ಸಪೋರ್ಟ್ ಮೂಲಕ ಕ್ರಿಯೇಟ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಮಿಲಿಯನ್ ವ್ಯೂಸ್ ಬರುತ್ತೆ. ಆದರೆ ಆ ಒಂದು ಟಾಪಿಕ್, ಅಂದರೆ ಆ ಒಂದು ವೀಡಿಯೋ ಮಾಡೋವಂಥ ಯೂಟ್ಯೂಬ್ ಚಾನಲು ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆನ್ ಆಗಲ್ಲ ಅಂತ ಅವ್ರು ಕ್ಲಿಯರಿಗೆ ಹೇಳ್ತಾಯಿದ್ದಾರೆ. ಏನಾದರೂ ಒಂದು ವೇಳೆ ಮಾನಿಟೈಸೇಷನ್ ಆನ್ ಇದ್ದರೆ ಜುಲೈ 15ನೇ ತಾರೀಕು ನಿಮ್ಮ ಲಾಸ್ಟ್ ಡೇಟ್, ಮಾನಿಟೈಸೇಷನ್ ಡಿಸೇಬಲ್ ಮಾಡ್ತಾನೆ ಅಂತ ಹೇಳ್ತಾಯಿದ್ದಾರೆ. ಇದು ಮೊದಲನೇ ಮುಟ್ಟು. ಯಾರೆಲ್ಲ ನೀವು AI ರಿಲೇಟೆಡ್ ವೀಡಿಯೋ ಮಾಡ್ತಾ, ಈಗ ಟ್ರೆಂಡ್ ಇತ್ತು ನೋಡಿ, ಎಲ್ಲ ನೋಡ್ತಾ ಇದ್ದಾರೆ. AI ರಿಲೇಟೆಡ್ ಯಾರೆಲ್ಲ ವೀಡಿಯೋ ಮಾಡ್ತಾರೆ, ನಿಮಗೂ ಕೂಡ ತುಂಬ ಪ್ರಾಬ್ಲಮ್ ಇದು ಮೊದಲನೇದು. ಇನ್ನು ಸೆಕೆಂಡ್ ಅಂದ್ಬಿಟ್ಟು ಈ ಕಾಪಿ ಪೇಸ್ಟನ್ನು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾಯಿದ್ದಾರೆ. ನಿಮಗೂ ಕೂಡ ಮೇನ್ ಇಂಪಾರ್ಟೆಂಟ್ ಐತೆ. ಈ ಕಾಪಿ ಪೇಸ್ಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಕಾಪಿ ಪೇಸ್ಟ್ ಅಂದ್ರೆ, ಯಾವುದೋ ಒಂದು ವೀಡಿಯೋ ತೊಗೊಳ್ಳೋದು, ಅಲ್ಲಿಂದ ತೊಗೋದು, ಆ ಒಂದು ವೀಡಿಯೋ ತೊಗೊಂಡು ಅದಕ್ಕೆ ಇಲ್ಲಿ ತೊಗೊಂಡು ಒಂದು ಸ್ವಲ್ಪ ವಾಯ್ಸ್ AI ಸಪೋರ್ಟ್ ಮಾಡಿ ವಾಯ್ಸ್ ಚೇಂಜ್ ಮಾಡೋದು, ಸ್ವಲ್ಪ ಮತ್ತು ಫೋಟೋಸ್ ಆಗಿರ್ಬೋದು ಸ್ಕ್ರಿಪ್ಟ್ ರಿಲೇಟೆಡ್ ಮಾಡಿ ಈ ರೀತಿ ವೀಡಿಯೋ ಮಾಡ್ತಾ ಇರ್ತಾರೆ. ಈ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಆನ್ ಆಗಲ್ಲ. ಯೂಟ್ಯೂಬ್ದಲ್ಲೂ ಮಾನಿಟೈಸೇಷನ್ ಆನಿದ್ರು ನೀವು ಒಂದು ವೇಳೆ ಡಿಸೇಬಲ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್, ನಿಮಗೆಲ್ಲರೂ ಕೂಡ ಗೊತ್ತಿರಲಿ.
ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇದ್ದಾರೆ ಇದು. ಯಾವುದೇ ಕಾರಣಕ್ಕೂ ನೀವು ಮಾಡಲೇಬೇಡಿ. ಏನಾದರೂ ಒಂದು ವೇಳೆ ಮಾಡ್ತಾಯಿದ್ರೆ ಈಗಲೇ ನಿಲ್ಲಿಸ್ಬೇಡಿ, ಮೇನ್ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮೂರನೇದು ಬಂದ್ಬಿಟ್ಟು ಏನಪ್ಪ ತುಂಬ ಸಿಂಪಲ್, ರಿಯೂಸ್ ಕಂಟೆಂಟ್ ಮತ್ತು ರಿಪೀಟೆಡ್ ಅಪ್ಲೋಡ್ ಅಂತ ಬಂದ್ಬಿಟ್ಟು ನಿಮಗೆ ಗೊತ್ತಿರಲಿ. ಏನಪ್ಪ ರಿಯೂಸ್ ಅಂದರೆ ಯಾವಾಗ ತುಂಬ ಸಿಂಪಲು. ಯಾವ ರೀತಿ ಅಂದ್ರೆ ಈಗ ಯಾವುದೋ ಒಂದು ಮೂವಿ ಬಂತು, ಎಕ್ಸಾಂಪಲ್ ಹೇಳ್ಬೇಕಂತಾನೆ, ಯಾವುದೋ ಒಂದು ಮೂವಿ ಬಂತು, ಆ ಮೂವಿ ಅಪ್ಲೋಡ್ ಮಾಡಿ, ಆ ಮೂವಿ ಕ್ಲಿಪ್ಸ್ ಯಾರೋ ಒಬ್ಬರು ಯೂಟ್ಯೂಬ್ ಕ್ರಿಯೇಟರ್ಸ್ ಅಪ್ಲೋಡ್ ಮಾಡಿರ್ತಾರೆ, ಅದನ್ನ ನೀವು ಕೂಡ ಅಪ್ಲೋಡ್ ಮಾಡ್ತಾರೆ. ಅದು ಯಾವುದೊಂದು ವೀಡಿಯೋ ತೊಗೊಂಡಿರ್ತಾರೆ, ಅದನ್ನ ನೀವು ಕೂಡ ಮಾಡ್ತಾರೆ. ಅದನ್ನ ನೀವು ಅಪ್ಲೋಡ್ ಮಾಡಿರ್ತಾರೆ, ಅವರು ಅಪ್ಲೋಡ್ ಮಾಡಿರ್ತಾರೆ. ಅದೇನೈತೆ ರಿವ್ಯೂಸ್ ಕಂಟೆಂಟ್. ಇಂಥ ಒಂದು ಚಾನಲ್ಗಳು ಕೂಡ ಯಾವುದೇ ಕಾರಣಕ್ಕೂ ಮೌಂಟೇಶನ್ ಅನ್ನೋಲ್ಲ, ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ. ಮತ್ತು ರಿಪೀಟೆಡ್ ಕಂಟೆಂಟ್ ಅಂದರೆ ಇದು ಯಾವ ಅಂದರೆ ರೀ ಅಪ್ಲೋಡ್ ಅಂದರೆ ಯಾವ ರೀತಿ ಅಂದರೆ ಒಬ್ಬರು ಅಪ್ಲೋಡ್ ಮಾಡಿದಂಥ ವೀಡಿಯೋ ಏನಿದಿಲ್ಲ, ಆ ವಿಡಿಯೋ ತೊಗೊಂಡು ನೀವು ಸೇಮ್ ಅದೇ ಒಂದು, ಈಗ ಎಕ್ಸಾಂಪಲ್ ಹೇಳ್ಬೇಕ್ರೆ, ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ, ಇದು ತಮಾಷೆಗೆ ಮಾತ್ರ. ಏನಂದ್ರೆ ನಾನೊಬ್ಬ ಸೆಲೆಬ್ರಿಟಿ ಆದೆ, ತಮಾಷೆ ಹೇಳ್ತಾ ಇದ್ದೀನಿ, ನಾನೊಬ್ಬ ಸೆಲೆಬ್ರಿಟಿ, ನಾನು ಹೊರಗಡೆ ಹೋಗ್ತಾ ಇದ್ದರೆ ನನ್ನ ಸುತ್ತಮುತ್ತ ನಾನೆಲ್ಲ ವೀಡಿಯೋ ಮಾಡ್ತಾರೆ. ಆ ವೀಡಿಯೋ ಮಾಡೋದು ತೊಗೊಂಡು ನೀವೇನು ಮಾಡ್ತಾರೆ, ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಹಾಕಿಬಿಡ್ತಾರೆ. ತುಂಬ ಜನ ವೀಡಿಯೋ ಮಾಡ್ತಾರೆ, ನಾನು ಬರೋದು ಒಬ್ಬರಲ್ಲ ಇಬ್ಬರಲ್ಲ 3 ಜನ ಅಲ್ಲ, ಸಾವಿರಾರು ಜನ ವೀಡಿಯೋ ಮಾಡ್ತಾರೆ. ಆ ಸಾವಿರಾರು ಜನ ವೀಡಿಯೋ ಅಪ್ಲೋಡ್ ಮಾಡೋದಾದ್ರೆ ರಿಪೀಟೆಡ್ ಇಂಥ ಒಂದು ಕಂಟೆಂಟ್ ಕೂಡ ಆಗಲ್ಲ. ರಿವ್ಯೂಸ್ ಕಂಟೆಂಟ್ ಅಂದರೆ ಒಬ್ಬರು ಅಪ್ಲೋಡ್ ಮಾಡಿದೆ ಮತ್ತೆ ಅದೇ ರೀತಿಯ ಟಾಪಿಕ್ ಆದರೆ ಅದು ಮಾನಿಟೈಸೇಷನ್ ಆಗಲ್ಲ. ಮೊದಲು ಯಾರು ಅಪ್ಲೋಡ್ ಮಾಡಿರ್ತಾರೆ ಅವ್ರು ಮಾತ್ರ, ಇಲ್ಲಾಂದರೆ ಇಲ್ಲ. ಇದು ಬಂದುಬಿಟ್ಟು ಹಾಗೆ ನೀವು ಕೇಳ್ಬೋದು, ಬ್ರದರ್ ನನಗೆ ಒಂದು ಕಂಟೆಂಟ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ಔಟ್ ಟು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಇನ್ 1000 ಅಂತ ಮಾಡಿದ್ದೀನಿ, ಮತ್ತೆ ಅದೇ ಒಂದು ಟಾಪಿಕ್ ಬಗ್ಗೆ ನಾನು ವೀಡಿಯೋ ಮಾಡಿದ್ರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಇಲ್ಲ, ಆ ರೀತಿ ಏನಿಲ್ಲ, ನೀವು ವೀಡಿಯೋ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಬಿಟ್ಟು ಆ ಒಂದು ವೀಡಿಯೋ ತೊಗೊಂಡು ನೀವು ಹಾಕೋಂಗಿಲ್ಲ. ಇದು ಮೇನ್ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 4ನೇದು ಬಂದ್ಬಿಟ್ಟು ಈ ವಾಯ್ಸ್ ಅವರ್ ಚಾನಲ್. ವಾಯ್ಸ್ ಅವರ್ ಅಂದರೆ ವಿದೌಟ್ ನಾನ್ ಪೇಸ್ ಅಂದ್ರೆ ಬಂದ್ಬಿಟ್ಟು ಅಂದರೆ ವಿದೌಟ್ ಪೇಸ್, ಯಾವುದೇ ರೀತಿ ಪೇಸ್ ತೋರಿಸೋಲ್ದೆ, ಯಾವುದೇ ರೀತಿ ಪೇಸ್ ತೋರಿಸೋದು ಕೂಡ ತುಂಬ ಚಾನಲ್ ಇದೆ. ನಾನು ಕೂಡ ಹೇಳಿದ್ದೀನಿ ಎಷ್ಟೋ ಚಾನಲ್ ಮಾಡಿ ಅಂತ, ಅವಾಗ ಆಗ್ತಿತ್ತು. ಅದ್ರ ಬಿಟ್ಟು ಇವಾಗ ಏನು ಮಾಡಿದ್ರೆ ಚೇಂಜ್ ಮಾಡಿದ್ದಾರೆ. ಈ ಪೇಸ್ ತೋರಿಸಿದ್ರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡ್ತಾ ಇದ್ದಾರೆ. ಜಸ್ಟ್ ಯಾವ ರೀತಿ ಅವರೊಂದು ಟಾಪಿಕ್ ಸ್ಕ್ರಿಪ್ಟ್ ರಿಲೇಟೆಡ್ ತೊಗೋದು, AI ಸಪೋರ್ಟ್ ಮೂಲಕ ಫೋಟೋ ತೊಗೊಳ್ಳೋದು, ಅದಕ್ಕೆ ಇವ್ರು ಏನು ಮಾಡೋದು, ಏನಾದರೂ ಒಂದು ವೇಳೆ ಕೆಲವೊಂದಷ್ಟು ಜನರಿಗೆ ಅನುಕೂಲ ಇದ್ದರೆ ಏನು ಮಾಡ್ತಾರೆ, ವಾಯ್ಸ್ ಅವ್ರು ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ತುಂಬ ಜನ ಏನು ಮಾಡ್ತಾರೆ, ಡೈರೆಕ್ಟಾಗಿ ಬಂದುಬಿಟ್ಟು ಈ ಪೇಸ್ಲೆಸ್ ಅಂದರೆ ವಿದೌಟ್ ಪೇಸ್, ಯಾವುದೇ ರೀತಿ ಪೇಸಲ್ಲಿ ವೀಡಿಯೋ ಕ್ರಿಯೇಟ್ ಮಾಡೋದು, ಅಪ್ಲೋಡ್ ಮಾಡೋದು. ಈ ರೀತಿ ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಆಗಲ್ಲ. ಏನಾದರೂ ಮಾನಿಟೈಸೇಷನ್ ಆನಿದ್ರೆ ಡಿಸೇಬಲ್ ಕೂಡ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಇದು ನಿಮಗೆ ಗೊತ್ತಿರಲೇಬೇಕು. ಯೂಟ್ಯೂಬ್ ಕ್ರಿಯೇಟರ್ಸ್ ಈ ರೀತಿ ಒಂದು ಪ್ರಾಬ್ಲಮ್ ನೋಡಿ, ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಈ ಕ್ರಿಯೇಟರ್ಸ್ ಎಡಿಟಿಂಗ್. ನಾನು ಕೂಡ ಎಡಿಟಿಂಗ್ ಫೀಲ್ಡಿಂದ ಬಂದಿದ್ದೀನಿ. ಮೊದಲು ಎಡಿಟಿಂಗ್ ಯಾವ ರೀತಿ ವೀಡಿಯೋ ಮಾಡೋದಂತ. ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಆಗಲ್ಲ. ಮಾನಿಟೈಸೇಷನ್ ಆಗಬೇಕಾದ್ರೆ ಅದಕ್ಕೆ ಸೊಲ್ಯೂಷನ್ ಎಲ್ಲ ಇದೆ. ಇದು ನಾನು ನಿಮಗೆ ಏನೇನು ಹೇಳಿದ್ದೀನಿ, ಇದಕ್ಕೊಂದು ಪ್ರತಿಯೊಂದು ಕೂಡ ಸೊಲ್ಯೂಷನ್ ಇದೆ. ಆದಷ್ಟು ನನ್ನ ಕಡೆ ಸೊಲ್ಯೂಷನ್ ನನ್ನ ಮೈಂಡಲ್ಲಿ ಎಷ್ಟಿದೆ ಅದನ್ನ ತಿಳಿಸ್ತೀನಿ ನಾನು ನಿಮಗೆ. ಇಂಪಾರ್ಟೆಂಟ್ ಎಡಿಟಿಂಗ್ದವ್ರು ನಿಮ್ಮದು ಕೂಡ ಆಗಲ್ಲ ಮಾನಿಟೈಸೇಷನ್. ಏನಾದರೂ ಮಾನಿಟೈಸೇಷನ್ ಆದರೆ ಕೂಡ ಡಿಸೇಬಲ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಅದ್ರ ಜೊತೆ ಕುಕ್ಕಿಂಗ್ ಚಾನಲ್ ನಿಮಗೂ ಕೂಡ ಪ್ರಾಬ್ಲಮ್ ಇದೆ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಅವರು ಕೂಡ ಪ್ರಾಬ್ಲಮೇ. ಅವ್ರ ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಅನ್ನೋದು ಡೌಟು. ಹೆಂಗಪ್ಪ ಅಂತ ನೀವು ಕೇಳ್ಬೋದು, ಕುಕ್ಕಿಂಗ್ ಕ್ಯಾಟಗರಿ ಯಾವುದೇ ರೀತಿ ಅಂದರೆ ಈಗ ಯಾವುದೋ ಒಂದು ವೀಡಿಯೋ ಮಾಡಿರ್ತಾರೆ, ಅದಕ್ಕೆ ನೀವು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿದ್ದೀನಿ, ವಾಯ್ಸ್ ಅವ್ರು ಕೊಡಲ್ಲ, AI ಸಪೋರ್ಟ್ ಯೂಸ್ ಮಾಡ್ಕೊಂಡು ಕುಕ್ಕಿಂಗ್ ವೀಡಿಯೋ ಮಾಡ್ತಾರೆ. ಅಂಥ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಆಗಲ್ಲ. ಯಾಕಂದ್ರೆ ತುಂಬ ಜನ ಭಯ ಪಡ್ತಾರೆ ವಾಯ್ಸ್ ಅವ್ರು ತೋರಿಸೋದಕ್ಕೆ. ಅದರಲ್ಲಿ ನಮ್ಮ ಲೇಡೀಸ್, ನಮ್ಮ ತಾಯಿಂದರು, ನಮ್ಮ ತಂಗಿಯಂದರು, ನಮ್ಮ ಅಕ್ಕಂದಿರು, ಅವರು ಪೇಸ್ ತೋರಿಸಲ್ಲ, ಜಸ್ಟ್ AI ಸಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ವೀಡಿಯೋ ಮಾಡಿಬಿಡ್ತಾರೆ. ಈಗ ಯಾವುದೋ ಒಂದು ಎಕ್ಸಾಂಪಲ್ ಹೇಳ್ಬೇಕು, ಒಂದು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ವೀಡಿಯೋ ಮಾಡ್ತಾರೆ, ತಮ್ಮನಲ್ಲಿ ಪದ್ಧತಿ ಹಾಕಿಬಿಡ್ತಾರೆ. ಆದರೆ ಬಟ್ ಅದರಲ್ಲಿ ಅವರು ವಾಯ್ಸ್ ಅವರಿರಲ್ಲ, ಏನಿರಲ್ಲ, ಜಸ್ಟ್ AI ಸಪೋರ್ಟು, AIನಿಂದ ಕ್ಲಿಪ್ ಕ್ರಿಯೇಟ್ ಮಾಡೋದು, AIನಿಂದ ವಾಯ್ಸ್ ಅವ್ರು ಕೊಡೋದು. ಈ ರೀತಿ ಚಾನಲ್ ಕೂಡ ಆಗಲ್ಲ. ಮತ್ತು ಈ ನ್ಯೂಸ್ ಚಾನಲ್ ನಿಮ್ಮದು ಕೂಡ, ಯಾಕಂದರೆ ಒಂದೇ ಒಂದು ಪದೇ ಕಂಟೆಂಟ್ ಇನ್ನೊಬ್ರು ಹೇಳಿದ ನ್ಯೂಸ್ ತೊಗೊಂಡು 15 ಟಾಪಿಕ್ ತೊಗೊಂಡು ವೀಡಿಯೋ ಮಾಡೋದು, ಇದು ಕೂಡ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಇಂಥ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಆಗಲ್ಲ. ಈಗ ನಾನು ನಿಮಗೆ ಹೇಳಿದ್ನಲ್ಲ, ಇಷ್ಟು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗಲ್ಲ. ಏನಾದರೂ ಒಂದು ವೇಳೆ ಮಾನಿಟೈಸೇಷನ್ ಆಗಿದ್ರೆ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸೊಲ್ಯೂಷನ್ ನಾನು ನಿಮಗೆ ಹೇಳ್ತೀನಿ ನೋಡಿ, ಈಗ ಹೇಳ್ತೀನಿ ನೋಡಿ, ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಕೇಳ್ತಾರೆ, ಏನಪ್ಪ ಸೊಲ್ಯೂಷನ್ ಅಂದರೆ AI ಜನರೇಟೆಡ್ ಯಾರೆಲ್ಲ ವೀಡಿಯೋ ಮಾಡ್ತಾರೆ, ಇದು ಮೊದಲೇ ಮೊಟ್ಟು AI ಟಾಪಿಕ್ ಅಂದರೆ AI ಯೂಸ್ ಮಾಡ್ಕೊಂಡು ಯಾರೆಲ್ಲ ವೀಡಿಯೋ ಮಾಡ್ತಾರೆ ನಿಮ್ಗೆ ಹೇಳ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಏನಾದರೂ ಒಂದು ವೇಳೆ ಆನಿದ್ರೆ ಅದು ಆನ್ ಆಗಿ ಇರಬೇಕು, ಡಿಸೇಬಲ್ ಆಗಬಾರ್ದು. ಇಲ್ಲ ನಾನೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ ನೀವೇನು ಮಾಡಬೇಕು, ಮೇನ್ ಇಂಪಾರ್ಟೆಂಟ್. ಈಗ ನೀವು AIನಿಂದ ಫೋಟೋಸ್ಗಳು ತೊಗೊಂಡಿರ್ತಾರೆ, ಆದರೆ ಏನು ಮಾಡಿ, ವಾಯ್ಸ್ ಔಟ್ ಕೊಡಿ, ನಿಮ್ಮ ಓನ್ ವಾಯ್ಸ್ ಔಟ್ ಕೊಡಿ, ಸ್ಕ್ರಿಪ್ಟ್ ನೀವೇ ಬರೀರಿ, ಓನ್ ವಾಯ್ಸ್ ಅವ್ರು ಕೊಡಿ. ಅದನ್ನ ಬಿಟ್ಟು AI ವಾಯ್ಸ್ ಅವ್ರು ಕೊಟ್ಟರೆ ಯಾವುದೇ ಕಾರಣಕ್ಕೂ ಯೂಸ್ ಆಗಲ್ಲ. ನಿಮ್ಮ ಪೇಸ್ ತೋರ್ಸೋಕೆ ಆಗಲಿಲ್ಲ ಅಂದರೆ ಏನು ಮಾಡಿ, AIನಿಂದ ಫೋಟೋ ತೊಗೋದು ಏನು ಪ್ರಾಬ್ಲಮ್ ಇಲ್ಲ, ಅಭ್ಯಂತರ ಇಲ್ಲ. ಅದ್ರ ಬಿಟ್ಟು ವಾಯ್ಸ್ ಅವ್ರು ಅನ್ನೋದು ನಿಮ್ಗೆ ಕೊಡಬೇಕು. ಏನಪ್ಪ ಅಂದರೆ ಯೂಟ್ಯೂಬ್ದವ್ರು ಕ್ಲಿಯರ್ ಹೇಳ್ತಿದ್ರೆ ಲೋ ಇದಂತ ಬರುತ್ತೆ, ಅಂದರೆ ಲೋ ಎಫೆಕ್ಟ್ ಅಂದರೆ ಯಾವುದೇ ರೀತಿ ಎಫೆಕ್ಟ್ ಇಲ್ಲದೆ, ಅಂದರೆ ಯಾವುದೇ ರೀತಿ ನೀವು ಇದರಲ್ಲಿ ಹಾರ್ಡ್ ವರ್ಕ್ ಮಾಡಿದೆ, ಯಾವುದೇ ರೀತಿ ಕೆಲಸ ಮಾಡಿದ್ರೆ ನೀವು ಜಸ್ಟ್ ಅಲ್ಲಿಂದ ತೊಗೊಂಡು ಹಿಂಗೆ ಮಾಡಿದರೆ ಆ ಚಾನಲ್ ಮಾನಿಟೈಸೇಷನ್ ಆಗಲ್ಲ.
ಯೂಟ್ಯೂಬ್ದವ್ರು ಏನು ಮೇನ್ ಟಾರ್ಗೆಟು ಒರಿಜಿನಲ್ ಕಂಟೆಂಟ್ ಬೇಕು ಅವರಿಗೆ. ಒರಿಜಿನಲ್ ಕಂಟೆಂಟ್ ಯಾರೆಲ್ಲ ವೀಡಿಯೋ ಮಾಡ್ತಾರೆ ಅವ್ರಿಗೆ ಬೆನಿಫಿಟ್ಸು. ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸ್ ನಾವೆಲ್ಲ ಒರಿಜಿನಲ್ಲು, ನೀವೆಲ್ಲರೂ ಕೂಡ ಒರಿಜಿನಲ್ಲು. ಆದ್ರೆ ಬಟ್ ಆಲ್ಮೋಸ್ಟ್ ಹೇಳ್ತಿದ್ದೀನಿ, ನೀವು AI ಯೂಸ್ ಮಾಡ್ಕೊಂಡು ವೀಡಿಯೋ ಮಾಡ್ತಾರೆ, ನೀವು ಏನು ಮಾಡಿ ಮೇನ್ ಇಂಪಾರ್ಟೆಂಟ್ ಕ್ಲಿಯರ್ ಹೇಳ್ಬೇಕಾರೆ ಈ AI ಫೋಟೋ ತೊಗೊಂಡಿರ್ತಾರೆ, ಅದಕ್ಕೆ ಏನು ಮಾಡಿ ವಾಯ್ಸ್ ಅವ್ರು ಕೊಡಿ. ಇಲ್ಲಪ್ಪ ನನ್ನ ಅನಿಸಿದ ಮಟ್ಟಿಗೆ ನಾನು ನಿಮ್ಗೆ ಹೇಳ್ಬೇಕಾರೆ ನೀವು ಪೇಜ್ ತೋರಿಸಿ ನಿಮ್ಮ ಪೇಜ್ ತೋರಿಸಿ ನೀವೇ ವೀಡಿಯೋ ಮಾಡಿದ್ರೆ ಬೆಟ್ರು, ಏನು ಪ್ರಾಬ್ಲಮ್ ಇಲ್ಲ. ಯಾರು ಭಯನೂ ಅನ್ಸ್ಬೇಡಿ, ಅಂಜಕ್ಕೇನಿದೆ ಮಾಡಿ. ಇದು ಮೊದಲನೇದು ಬಂದ್ಬಿಟ್ಟು ನಿಮ್ಮ ಸೊಲ್ಯೂಷನ್, ನಿಮ್ಮ ಚಾನಲ್ ಮೌಂಟೇಶನ್ ಇದನ್ನಾಗೋದು, ಇದು ಮೊದಲನೇದು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ ಎಡಿಟಿಂಗ್ ಬಗ್ಗೆ ಮೇನ್ ಇಂಪಾರ್ಟೆಂಟ್. ಎಡಿಟಿಂಗ್ ಬಗ್ಗೆ ನಿಮ್ಮ ಚಾನಲ್ ಕೂಡ ಇದ್ದೀರಾ, ಇದಕ್ಕೆ ಕೂಡ ನೀವೇನು ಮಾಡಿ, ನೀವೇನಾದರೂ ಎಡಿಟಿಂಗ್ ರಿಲೇಟೆಡ್ ವೀಡಿಯೋ ಮಾಡ್ತಾಯಿದ್ರೆ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡ್ಕೊಳ್ಳಿ, ತುಂಬ ಸಿಂಪಲ್ ಎಡಿಟಿಂಗ್ ಬಗ್ಗೆ ವೀಡಿಯೋ ಮಾಡಿ ಇಲ್ಲ ಅಂತಲ್ಲ. ಆ ಎಡಿಟಿಂಗ್ ಅನ್ನೋದು ಸೈಡ್ಗಡೆ ಹಾಕಿ ಅದ್ರ ಜೊತೆ ನಿಮ್ಮ ಪೇಸ್, ಈಗ ನಾನು ಮಾತಾಡ್ತೇನೆ ಇಲ್ಲಿ ಸೈಡ್ಗಡೆ ಹಾಕಿ ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡಿ ಜನರಿಗೆ. ಹಿಂಗೆ ಇಂಥ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗುತ್ತೆ. ಇಲ್ಲ ನೀವು ಅದೇ ರೀತಿ ಮಾಡ್ತಾ ಅಂದರೆ ಯಾವುದೇ ಕಾರಣಕ್ಕೂ ಮೌಂಟೇಶನ್ ಆಗೋಲ್ಲ. ಇದು ಮೇನ್ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ವಾಯ್ಸ್ ಅವರು ಪೇಸ್ ವಿದೌಟ್ ಪೇಸ್ ಅಲ್ಲದವ್ರ ಚಾನಲ್ ನಿಮಗೂ ಕೂಡ ಹೇಳ್ತಾಯಿದ್ದೀನಿ. ನೀವು ಏನಾದರೂ ಮಾಡ್ತಾಯಿದ್ರೆ ದಯವಿಟ್ಟು ನಿಮಗೂ ಹೇಳ್ತಾಯಿದ್ದೀನಿ ಏನು ಅಂತ ಮಾಡಿ, ನೀವು ಒಂದು ಪೇಸ್ ತೋರಿಸಿ ಇಲ್ಲ ವಾಯ್ಸ್ ಅವ್ರು ಕೊಡಿ. ನನಗೆ ಅನಿಸಿದ ಮಟ್ಟಿಗೆ ಹೇಳ್ಬೇಕಾ, ಪೇಸು ತೋರಿಸಿ ವಾಯ್ಸ್ ಅವ್ರು ಕೂಡ ಕೊಡಿ. ಯಾವುದು ಬೆಟರ್, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಯಾರೂ ಟಚ್ ಮಾಡೋಕ್ಕಾಗಲ್ಲ. ನಿಮ್ಮ ಚಾನಲ್ ಮೌಂಟೇಶನ್ ಆಗುತ್ತೆ. ಆದರೆ ಬ್ರದರ್ ನನಗೆ ಪೇಸ್ ತೋರ್ಸೋಕ್ಕಾಗಲ್ಲ, ವಾಯ್ಸ್ ಅವ್ರು ಕೊಡ್ತೇನೆ ಅಂದರೆ ಬೆಟ್ರ್. ನೀವು ವಾಯ್ಸ್ ಅವ್ರು ಕೊಡಿ, ಚಾನಲ್ ಮೌಂಟೇಶನ್ ಆಗುತ್ತೆ. ಆದರೆ ಬಟ್ AI ಜಾಸ್ತಿ ಕ್ಲಿಪ್ಸ್ ತೊಗೊಳ್ಳಬೇಡಿ ಯಾವುದೇ ಕಾರಣಕ್ಕೂ. ಈ ರೀತಿ ಮೇನ್ ಇಂಪಾರ್ಟೆಂಟ್. ನಿಮ್ಮ ಸ್ಕ್ರಿಪ್ಟ್ ನಿಮ್ಮದೇ ಆಗಿರಬೇಕು, ವಾಯ್ಸ್ ಅವ್ರು ನಿಮ್ಮದೇ ಆಗಿರಬೇಕು. AI ಯಾವುದೇ ಕಾರಣಕ್ಕೂ ವಾಯ್ಸ್ ಅವ್ರು ಮಾಡಿಕೊಡಿ. ಚಾನಲ್ ಮೌಂಟೇಶನ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಕೊಳ್ಳಿ. ಈ ರೀತಿ ಮಾಡಿ ನಿಮ್ಮ ಚಾನಲ್ ಕೂಡ ಮೌಂಟೇಶನ್ನ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಈ ರಿಪೀಟೆಡ್ ಕಂಟೆಂಟ್ ಅಂತ ಹೇಳಿದ್ರೆ ನಿಮಗೆ ಹೇಳ್ಬೇಕಾರೆ ಏನೂ ಇಲ್ಲ. ನೀವು ಯಾವುದೋ ಒಂದು ಟಾಪಿಕ್ ವೀಡಿಯೋ ತೊಗೊಂಡ್ರೆ ಯಾವುದೋ ಒಂದು ವೀಡಿಯೋ ತೊಗೊಂಡು ನೀವು ಹಾಕೋದು ಅದನ್ನು ನಿಲ್ಲಿಸಬೇಡಿ, ಬೇಡ. ಓನ್ ಕಂಟೆಂಟ್ ವೀಡಿಯೋ ಮಾಡಿ. ನಾನು ಅನಿಸಿದ ಮಟ್ಟಿಗೆ ಹೇಳ್ಬೇಕಾದ್ರೆ ಓನ್ ಕಂಟೆಂಟ್ ಬಗ್ಗೆ ವೀಡಿಯೋ ಮಾಡಿ, ಒಳ್ಳೆ ರೀತಿಯಲ್ಲಿ ವೀಡಿಯೋ ಮಾಡಿ, ಏನಾಗಲ್ಲ ಪ್ರಾಬ್ಲಮ್ಮು. ಮತ್ತು ಅದ್ರ ಜೊತೆ ಈ ನ್ಯೂಸ್ ಚಾನಲ್ದಾರು ನಿಮಗೂ ಕೂಡ ಹೇಳ್ಬೇಕಾರೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ, ಈ ಏನಾದರೂ ಈಗ ಮಾಡ್ತಾ ಇರ್ತಾರೆ ನೀವು, ಈ ನ್ಯೂಸ್ ಯಾವುದೊಂದು ಟಾಪಿಕ್ ಬಂತು, ಓಕೆ ಇವತ್ತು ಎಕ್ಸಾಂಪಲ್ ಕನ್ನಡ ಟೆಕ್ ಕಿಡ್ಸ್ ಅವರು ಒಂದೇ ದಿನದಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಅದನ್ನ ಈ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಮಾಡ್ತಾರೆ, ಅದನ್ನ ನೀವೇ ಮಾಡ್ತಾರೆ. ಹಂಗಲ್ಲ, ಮೇನ್ ಇಂಪಾರ್ಟೆಂಟ್ ನೀವು ಅದೇ ಸ್ಕ್ರಿಪ್ಟ್ ವೀಡಿಯೋ ಮಾಡಿ ಇಲ್ಲ ಅಂತ ಏನಿಲ್ಲ. ಅದ್ರ ಬಟ್ ಏನು ಮಾಡಿ, ನೀವು ಯಾವುದೇ ಒಂದು ಟಾಪಿಕ್ ರಿಲೇಟೆಡ್ ಎಕ್ಸಾಂಪಲ್ ಯಾವುದೋ ಒಬ್ಬ ಸೆಲೆಬ್ರಿಟಿ ಹೊರಗಡೆ ಬಂದರೆ ಅದನ್ನ ವೀಡಿಯೋ ಮಾಡ್ತಾರೆ, ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನ ಏನು ಮಾಡ್ಬೇಕು ನೀವು, ಅದು ಈ ನಿಮ್ಮಂತೆಯೇ ಕ್ರಿಯೇಟರ್ಸ್ ಎಷ್ಟೋ ಜನ ಬಂದಿರ್ತಾರೆ, ಅವರು ಕೂಡ ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ. ಅವ್ರಿಗೂ ಬೇಕು, ಅವರು ವ್ಯೂಸ್ ಇನ್ಕ್ರೀಸ್ ಮಾಡ್ಕೋಬೇಕು, ಇದನ್ನೂ ಇನ್ಕ್ರೀಸ್ ಮಾಡ್ಕೋಬೇಕು. ಗೊತ್ತಾಯ್ತಿಲ್ಲ, ಇದು ಅಂದರೆ ಗೊತ್ತಾಗುತ್ತೆ. ಅವರು ಅದನ್ನ ಮಾಡ್ತಾರೆ. ಅದಕ್ಕೆ ನೀವೇನು ಮಾಡಿ, ನೀವು ಮಾಡಿರ್ತಾರೆ, ಅವರು ಮಾಡಿರ್ತಾರೆ. ಅದ್ರ ಬಟ್ ನೀವೇನು ಮಾಡಿ, ಈಗ ನಿಮ್ಮೊಂದು ವಾಯ್ಸ್ ಅವ್ರು ನೀವು ಆ್ಯಂಕರಿಂಗ್ ಮಾಡ್ತಾ ಇರ್ತಾರೆ. ಆ್ಯಂಕರಿಂಗ್ ಮಾಡುವಾಗ ಏನು ಮಾಡಿ, ಸೈಡ್ಗಡೆ ನಿಮ್ಮದು ರಿಯಾಕ್ಷನ್ ಹಾಕಬೇಕು, ನಿಮ್ಮ ಫೋಟೋನ ಹಾಕಬೇಕು, ನೀವು ವೀಡಿಯೋನೇ ಇರಬೇಕು ನಿಮ್ಮದಲ್ಲಿ ಆ್ಯಂಕರಿಂಗು. ಇಲ್ಲ ನಿಮ್ಮದು ವಾಯ್ಸ್ ಅವರು ಆ್ಯಂಕರಿಂಗ್ ನಿಮ್ಮದೇ ಆಗಿರಬೇಕು. ಅಂದ್ಬಿಟ್ಟು ಸಪೋರ್ಟ್ ಯೂಸ್ ಮಾಡ್ಕೊಂಡು ಇನ್ನೊಬ್ರು ಮಾಡ್ತಾರೆ ಆಗಲ್ಲ. ಅವ್ರದ್ದು ಆ ವೀಡಿಯೋದಲ್ಲಿ ಹೇಳಿದ ನೀವು ಆ್ಯಂಕರಿಂಗ್ ಇದರಲ್ಲಿ ಆಗಲ್ಲ. ನಿಮ್ಮ ಆ್ಯಂಕರಿಂಗ್ ಆಗಿರ್ಬೇಕು, ನಿಮ್ಮ ವೀಡಿಯೋ ಆಗಿರ್ಬೇಕು. ಆವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಪ್ರಾಬ್ಲಮ್ ಆಗಲ್ಲ, ಮೋಟಿವೇಶನ್ ಆನ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಮ್ಮ ತಾಯಿ ಅಂದರೆ ಕುಕ್ಕಿಂಗ್ ಚಾನಲ್ ನಿಮ್ಮದು ಹೇಳ್ಬೇಕಾರೆ, ನೀವು ವೀಡಿಯೋ ಮಾಡ್ತೀರ ಇಲ್ಲ ಅಂತೇನಿಲ್ಲ. ಅದ್ರ ಬಟ್ ಏನು ಮಾಡಿ, ಒಂದು ವಾಯ್ಸ್ ಅವ್ರು ಕೊಡಿ. ಹೇಗಾದರೂ ನೀವು ನಿಮ್ಮ ರಿಲೇಟೆಡ್ ವೀಡಿಯೋ ಮಾಡಿರ್ತಾರೆ. ಈಗ ಯಾವುದೋ ಒಂದು ಎಗ್ ಬಿರಿಯಾನಿ ಆಗಿರ್ಬೋದು, ಚಿಕನ್ ಬಿರಿಯಾನಿ ಆಗಿರ್ಬೋದು, ಯಾವುದೋ ಮಾಡಿರ್ತಾರೆ. ಎಕ್ಸಾಂಪಲ್ ಅದನ್ನೇ ಹೇಳ್ತದೆ. ನೀವು ಏನಪ್ಪ ಚಿಕನ್ ಹೇಳ್ತದೆ ಅಂತ ಅನ್ಬೋದು. ಇಲ್ಲ, ಅದನ್ನೇ ನಾನು ತಿತ್ತೀನಿ ಹೇಳ್ತಾನೆ, ಅದನ್ನೇನಿಲ್ಲ. ಈಗ ನೀವು ಮಾಡ್ತಾ ಇರ್ತಾರೆ, ಅದನ್ನೇನು ಮಾಡಿ, ಸಪೋರ್ಟ್ ಮಾಡ್ಕೊ ವೀಡಿಯೋ ಯೂಸ್ ಮಾಡ್ಕೋಬೇಡಿ. ಒರಿಜಿನಲ್ ಈಗ ವೀಡಿಯೋ ಮಾಡ್ತಾಯಿದ್ರೆ ನೀವು ಇದೇ ಮಾಡ್ತಾರ, ಅದು ಮಾಡುವಾಗ ಈಗ ನೋಡಿ ಉಪ್ಪು ಎಷ್ಟು ಹಾಕ್ಬೇಕು, ನೀರು ಎಷ್ಟು ಹಾಕ್ಬೇಕು, ರೈಸ್ ಎಷ್ಟು ಹಾಕ್ಬೇಕು, ಚಿಕನ್ ಎಷ್ಟು ಹಾಕ್ಬೇಕು ಅಂತ ನೀವು ವಾಯ್ಸ್ ಅವ್ರು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿದ್ದೀನಿ. ಯೂಸ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ, ಏನಿಂದ ಜನ್ರೇಟ್ ಮಾಡ್ತಾರೆ ವಾಯ್ಸ್ ಅವ್ರು. ಆ ರೀತಿ ಮಾಡಿ ಕೂಡ ನಿಮ್ಮದು ಒರಿಜಿನಲ್ ವಾಯ್ಸ್ ಅವ್ರು ಕೊಡಿ. ಈ ವಿಡಿಯೋ ಅನ್ನೋದು ಒರಿಜಿನಲ್ ಇರುತ್ತೆ, ವಾಯ್ಸ್ ಅವ್ರು ಕೂಡ ಒರಿಜಿನಲ್ ಕೊಡಿ. ಇದರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲ. ಆರಾಮಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆಗುತ್ತೆ. ಈ ರೀತಿ ಮಾಡ್ಕೊಳ್ಬೇಕು. ಇಷ್ಟು ಮಾಡಿ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇದ್ದಂಗೆ ಹೋಗುತ್ತೆ. ಮತ್ತು ನೆಕ್ಸ್ಟ್ ನೋಟು ಕಾಪಿ ಪೇಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ಸ್ ನಿಮಗೂ ಕೂಡ ಹೇಳ್ಬೇಕಾರೆ, ದಯವಿಟ್ಟು ನಿಮಗೆ ಹೇಳ್ತಾನೆ, ನಿಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗ್ಬೇಕಾರೆ ಕಾಪಿ ಪೇಸ್ಟು ಮೊದಲಿಗೆಲ್ಲ ಈ ರೂಲ್ಸ್ ಏನಿಲ್ಲ ಇತ್ತು, ಚಾನಲ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆಗಿಬಿಡುತ್ತೆ. ಇವಾಗ ಹಂಗಿಲ್ಲ. ನೀವೇನಾದರೂ ಕಾಪಿ ಪೇಸ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಯಾವುದೊಂದು ವೀಡಿಯೋ ತೊಗೊಂಡ್ರೆ ರೋಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಿಮ್ಮ ರಿಯಾಕ್ಷನ್ ಇರಬೇಕು. ಕಾಪಿ ಪೇಸ್ಟ್ ಮಾಡ್ತಾ ನೀವು ತೊಗೊಂಡು ಹಂಗೆ ಹಾಕೋಂಗಿಲ್ಲ. ಅದಕ್ಕೆ ಎಡಿಟ್ ಮಾಡಿ ನಿಮ್ಮ ವಾಯ್ಸ್ ಅವ್ರು ಕೊಡಬೇಕು. ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ವಾಯ್ಸ್ ಅವ್ರು ಇದ್ದರೆ ಮೌಂಟೇಶನ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಮೌಂಟೇಶನ್ ಆನ್ ಹಿಡಿದು ಕೂಡ ಡಿಸೇಬಲ್ ಆಗುತ್ತೆ. ಇಷ್ಟು ಮೇನ್ ಇಂಪಾರ್ಟೆಂಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ. ಅದರಲ್ಲಿ ನಾವು ಈ ರೋಸ್ಟಿಂಗ್ ವೀಡಿಯೋ ಮಾಡೋರು ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಮೇನ್ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ತುಂಬ ಸಿಂಪಲ್. ನೀವು ಯಾವುದೋ ಒಂದು ವೀಡಿಯೋ ರೋಸ್ಟ್ ಮಾಡಿ ಯಾರ ಬಗ್ಗೆ ಮಾಡಿದ್ರು ಕೂಡ ನಿಮ್ಮ ವಾಯ್ಸ್ ಅವ್ರು ಇರಬೇಕು, ನಿಮ್ಮ ಪೇಸ್ ಇರಬೇಕು, ನಿಮ್ಮ ಚಾನಲ್ ಮೌಂಟೇಶನ್ ಆಗುತ್ತೆ. ಮತ್ತು ಡೈರೆಕ್ಟ್ ತೊಗೊಂಡು ವೀಡಿಯೋ ತೊಗೊಂಡು ಡೌನ್ಲೋಡ್ ಅದನ್ನೆಲ್ಲ ಕ್ಲಿಪ್ಸ್ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಗಲ್ಲ, ಮೌಂಟೇಶನ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಆಗುತ್ತೆ ಅಂದರೆ ನೀವು ಅಪ್ಲೋಡ್ ಮಾಡಿ, ಆಗಲ್ಲ. ಯಾಕೆ ಕಷ್ಟಪಡಬೇಡಿ. ಮೇನ್ ಇಂಪಾರ್ಟೆಂಟ್ ಐತೆ, ನೀವು ರೋಸ್ಟಿಂಗ್ ಬಗ್ಗೆ ಮಾಡಿದ್ರು ಕೂಡ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಇಷ್ಟೇ, ಏನೋ ತುಂಬ ಸಿಂಪಲ್. ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ಡೌಟ್ ಇತ್ತು,
ತುಂಬ ಜನ ಕೂಡ ಕೇಳಿದರು, ಬ್ರದರ್ ನಮ್ಮ ಎ ಜನರೇಟೆಡ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫೌಂಡೇಶನ್ ಅಂತ. ನನಗೆ ಎಲ್ಲರಿಗೂ ಹೇಳ್ಬೇಕು, ನಿಮ್ಮ ಡೌಟ್ ಕ್ಲಿಯರ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥವಾಗಿದೆ ಅಂತ ಅನಿಸಿದ್ದೀನಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಚಿಕ್ಕದೇ ಕೌನ್ಸಿಲ್ ಕಮಿಟಿಗೆ ನೋಡೋ ಮತ್ತೆ ವೀಡಿಯೋ ಮಾಡೋಣ. ಆದರೆ ಬಟ್ ನಾನು ನಿಮ್ಗೆ ಹೇಳ್ತಾನೆ, ಈ ಎ ರಿಲೇಟೆಡ್ ಯಾರೆಲ್ಲ ವೀಡಿಯೋ ಮಾಡ್ತಾಯಿದ್ರು ದಯವಿಟ್ಟು ಹೇಳ್ತಾನೆ, ಎಲ್ಲ ಎನಿಂದ ಈ ವಿಡಿಯೋ ಮಾಡೋಕ್ಕೆ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಎಫೆಕ್ಟ್ ಇರಲಿ, ನಿಮ್ಮ ಒಂದು ಕಷ್ಟ ಇರಲಿ. ಯಾಕಂದ್ರೆ ನೀವು ಶಾರ್ಟ್ಕಟ್ನಿಂದ ಅರ್ನ್ ಮಾಡ್ತಿದ್ರೆ ಆಗಲ್ಲ. ಯೂಟ್ಯೂಬಿಗೆ ತುಂಬ ಸ್ಟ್ರಿಕ್ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಚಾನಲ್ ಮಾನಿಟೇಷನ್ ಡಿಸೇಬಲ್ ಮಾಡ್ಕೋಕೋಗ್ಬಿಡಿ. ಈಗ ನನಗೂ ಗೊತ್ತಿಲ್ಲ, ಇನ್ನು ಮುಂದೆ ಒಂದು ಚಾನಲ್ ಯಾವುದೋ ಒಂದು ಚಾನಲ್ ಡಿಸೇಬಲ್ ಆದರೂ ಕೂಡ ಮುಂದೆ ನೆಕ್ಸ್ಟ್ ಮತ್ತೆ ಅದನ್ನ ವಾಪಸ್ ಅಪ್ಲೈ ಮಾಡೋ ಆಪ್ಷನ್ ಇರುತ್ತಾ ಅದು ಕೂಡ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಾರೆ. ಅದಕ್ಕೋಸ್ಕರ ನೀವೇನು ಮಾಡ್ತಾಯಿದ್ರೆ ಇಲ್ಲ ಅಂತ ಏನಿಲ್ಲ. ಅದ್ರ ಬಟ್ ಏನು ಮಾಡಿ, ಈ ಎ ರಿಲೇಟೆಡ್ ವೀಡಿಯೋ ಮಾಡಿದ್ರು ಕೂಡ ಅದಕ್ಕೆ ಏನು ಮಾಡ್ಕೋ, ಫೋಟೋ ತೊಗೊಂಡಿರ್ತಾರೆ, ಇಲ್ಲಾಂದರೆ ವಾಯ್ಸ್ ಅವ್ರು ನಿಮ್ದು ಕೊಟ್ಟಿರ್ಬೇಕು. ನಾನು ನಿಮಗೆ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ವಾಯ್ಸ್ ಅವ್ರು ನಿಮ್ಮದು ಕೊಡ್ಬೇಕು. ಇಲ್ಲ ನನಗೆ ಏನೂ ಪ್ರಾಬ್ಲಮ್ ಬರಬಾರ್ದಪ್ಪ ಅಂದ್ರೆ ನೀವೇನು ಮಾಡಿ ಬೆಟ್ರ್, ನಾ ಹೇಳೋದು ನನ್ನಂಗೆ ಸೇಮ್ ವಾಯ್ಸ್ ಕೊಡಿ, ಫೇಸ್ ಕೊಡಿ, ಆಟೋಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗುತ್ತೆ. ಯಾರು ಕೂಡ ಟಚ್ ಮಾಡೋಕ್ಕಲ್ಲ. ಆದಷ್ಟು ನನಗೆ ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆ, ನಿಮ್ಮ ಡೌಟಿಗೆ, ನಿಮ್ಮ ಕ್ವಶನ್ ಮಾರ್ಕ್ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನಿಸಿದೆ. ಪ್ರತಿಯೊಬ್ಬರು ಹೇಳ್ಬೇಕಾದ್ರೆ ಇದೇ ತಿಂಗಳು ಜುಲೈ 15ನೇ ತಾರೀಕಿನಿಂದ ಬರುತ್ತೆ. ನಾವೇನು ಮಾಡೋಕ್ಕಾಗಲ್ಲ, ಡಿಸೈಡ್ ಮಾಡಿದ್ದಾರೆ ಅವರು, ಸೆಟ್ ಕೂಡ ಮಾಡಿದ್ದಾರೆ. ಅದಕ್ಕೆ ನಾವೇನು ನೋಡೋಕ್ಕೋ ತಲೆ ಬಾಗಲೇಬೇಕು ಅಂತ ಹೇಳ್ತಾ ಏನು ಹೇಳೋದು ತುಂಬ ಸಿಂಪಲ್. ನಾನು ಈ ಒಂದನ್ನು ಮುಗಿಸ್ತೀನಿ, ಈ ಒಂದನ್ನು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಬರ್ತೀನಿ. ಈ ಒಂದು ಯಾವ ರೀತಿ ಅನಿಸೋದು ಚಿಕ್ಕದಾಗಿ ಕಮಿಟಿಗೆ ಅದ್ರ ಜೊತೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರಿಗೆ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೆ. ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರೂ. ಬಾಯ್ ಬಾಯ್.